ಎಲ್ಲರಿಗೂ ಇಂದಿನ ತರಗತಿಗೆ ಸ್ವಾಗತ. ಇಂದಿನ ತರಗತಿಯ ಮೊದಲನೇ ಕ್ವಶನ್ ನೋಡೋದಾದರೆ, ಪಾವ್ಲೋರವರ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸಿದಾಗ ಇದು ಉಂಟಾಗುತ್ತದೆ. ನಶಿಸುವಿಕೆನ, ಇಲ್ಲ ಆಶಾಭಂಗನ, ಇಲ್ಲ ರೂಪಿಸುವಿಕೆನ, ಇಲ್ಲ ಪುಷ್ಟೀಕರಣನ? ಪಾವ್ಲೋವ್ ಅವರ ಅನುಬಂಧಿತ ನಾಯಿಯ ಪ್ರಯೋಗದಲ್ಲಿ ಆಹಾರವನ್ನು ನೀಡದೆ ಗಂಟೆಯನ್ನು ಮಾತ್ರ ಬಾರಿಸುವುದು ಏನನ್ನ ಉಂಟು ಮಾಡುತ್ತದೆ? ನಶಿಸುವಿಕೆಯನ್ನು ಉಂಟು ಮಾಡುತ್ತದೆ. ಸಾಂಪ್ರದಾಯಿಕ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಈವನ್ ಪಾವ್ಲೋವ್ ಅವರು ಪ್ರತಿಪಾದಿಸಿದರು. ಆಹಾರವನ್ನು ನೀಡದೆ ಗಂಟೆಯನ್ನು ಪದೇ ಪದೇ ಬಾರಿಸಿದಾಗ ಏನಾಗುತ್ತೆ? ನಶಿಸುವಿಕೆ ಉಂಟಾಗುತ್ತದೆ. ಗಂಟೆಯ ಶಬ್ದಕ್ಕೆ ಲಾಲಾರಸವನ್ನು ಸ್ರವಿಸುವುದನ್ನು ಈ ನಾಯಿ ಕ್ರಮೇಣವಾಗಿ ನಿಲ್ಲಿಸುತ್ತದೆ. ಇದು ಗಂಟೆ ಮತ್ತು ಆಹಾರದ ನಡುವಿನ ಕಲಿತ ಸಂಬಂಧದ ದೌರ್ಬಲ್ಯವನ್ನು ತೋರಿಸುತ್ತದೆ. ಅನುಬಂಧಿತ ಪ್ರಕ್ರಿಯೆಯನ್ನು ಉಳಿಸಿಕೊಳ್ಳಲು ಪುಷ್ಟೀಕರಣ ಅಗತ್ಯ ಎಂಬುದು ಇದು ತೋರಿಸುತ್ತದೆ. ಮುಂದಿನ ಕ್ವಶನ್, ಕೌಶಲ್ಯಗಳ ಕಲಿಕೆಯ ಬಗ್ಗೆ ಸರಿಯಾದ ಹೇಳಿಕೆ. ಯಾವುದಿಲ್ಲಿ ಕೌಶಲ್ಯಕ್ಕೆ ಸಂಬಂಧಿಸಿದ ಸರಿಯಾದ ಹೇಳಿಕೆ? ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ. ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಕಲಿಯಲು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಕಡಿಮೆ ಸಮಯವನ್ನು ತೆಗೆದುಕೊಳ್ಳುತ್ತದೆ. ಯಾವುದಿಲ್ಲಿ ಕೌಶಲ್ಯ ಕಲಿಕೆಯ ಸರಿಯಾದ ಹೇಳಿಕೆ? ಕಲಿಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಮತ್ತು ಮರೆಯಲು ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ. ಇದು ಕೌಶಲ್ಯ ಕಲಿಕೆಯ ಸರಿಯಾದ ಹೇಳಿಕೆಯಾಗಿದೆ. ಈಜು ಅಥವಾ ಸೈಕಲ್ ತುಳಿಯುವಿಕೆ ಇದು ದೈಹಿಕ ಸಮನ್ವಯ ಮತ್ತು ಅಭ್ಯಾಸವನ್ನು ಒಳಗೊಂಡಿರುತ್ತದೆ. ಪರಿಣಿತಿಯನ್ನು ಪಡೆಯಲು ಹೆಚ್ಚು ಸಮಯ ನಿರಂತರ ಅಭ್ಯಾಸದ ಅಗತ್ಯವಿದೆ. ಒಮ್ಮೆ ಮೆದುಳಿನಲ್ಲಿ ಕೌಶಲ್ಯವು ಸ್ಥಿರವಾದರೆ ಅದನ್ನು ಮರೆಯುವುದು ಕಷ್ಟ ಮತ್ತು ಹೆಚ್ಚು ಸಮಯ ನೆನಪಿನಲ್ಲಿರುತ್ತದೆ. ಇದು ಸತ್ಯದ ಸಂಗತಿಗಳ ಕಲಿಕೆಗಿಂತ ಭಿನ್ನವಾಗಿದೆ. ಮುಂದಿನ ಕ್ವಶನ್, ಉತ್ತಮ ನಾಯಕನೆಂದರೆ ಅಂತ ಇದೆ. ಉತ್ತಮ ನಾಯಕನ ಗುಣ ಏನು? ಸಮೂಹಕ್ಕೆ ಹೆಚ್ಚಿನ ಸದಸ್ಯರನ್ನ ಆಕರ್ಷಣೆ ಮಾಡದ, ಇಲ್ಲ ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಮಟ್ಟದ ಕೊಡುಗೆಯನ್ನು ನೀಡುವಂತೆ ಪ್ರೇರೇಪಿಸುವುದ? ಉತ್ತಮ ನಾಯಕನ ಗುಣ ಏನು? ಗುಂಪಿನ ಎಲ್ಲ ಸದಸ್ಯರು ತಮ್ಮ ಗರಿಷ್ಠ ಕೊಡುಗೆಯನ್ನು ನೀಡುವಂತೆ ಪ್ರೇರಣೆಯನ್ನು ನೀಡುವುದು ಉತ್ತಮ ನಾಯಕನ ಲಕ್ಷಣವಾಗಿದೆ ಅಂತ ಹೇಳ್ಬೋದು. ಪರಿಣಾಮಕಾರಿ ನಾಯಕತ್ವವು ತಂಡ ಸಾಮರ್ಥ್ಯವನ್ನು ಗರಿಷ್ಠಗೊಳಿಸುವುದರ ಬಗ್ಗೆ ಇರುತ್ತದೆ. ಉತ್ತಮ ನಾಯಕನು ಸಾಮಾನ್ಯ ಗುರಿಗಳತ್ತ ಕೆಲಸ ಮಾಡಲು ಇತರರನ್ನ ಪ್ರೇರೇಪಿಸುತ್ತಾನೆ. ಇದು ಎಲ್ಲರ ಕೊಡುಗೆಯನ್ನು ಗೌರವಿಸುವ ಪ್ರಜಾಪ್ರಭುತ್ವ ನಾಯಕತ್ವದ ಶೈಲಿಯನ್ನು ಪ್ರತಿಬಿಂಬಿಸುತ್ತದೆ. ಸದಸ್ಯರು ತಮ್ಮ ಅತ್ಯುತ್ತಮ ಕೊಡುಗೆ ನೀಡಿದಾಗ ಸಮೂಹವು ಸುಲಭವಾಗಿ ಯಶಸ್ಸನ್ನು ಸಾಧಿಸುತ್ತದೆ. ಇದು ಸದಸ್ಯರಿಗೆ ಕೇವಲ ಆಜ್ಞೆ ಮಾಡುವ ಬದಲಿಗೆ ಅವರನ್ನು ಸಬಲೀಕರಣಗೊಳಿಸುವುದರ ಮೇಲೆ ಗಮನ ಹರಿಸುತ್ತದೆ. ಮುಂದಿನ ಕ್ವಶನ್, 5 ವರ್ಷ ವಯಸ್ಸಿನ ಒಂದು ಹುಡುಗಿ ಬುದ್ಧಿಶಕ್ತಿ ಲಬ್ಧ ಅಂದರೆ IQ 120 ಆಗಿದ್ದರೆ
ಆಕೆಯ ಮಾನಸಿಕ ವಯಸ್ಸೆಷ್ಟು? 5 ವರ್ಷ ವಯಸ್ಸಿನ ಹುಡುಗಿಯ ಬುದ್ಧಿಶಕ್ತಿ ಈ IQ ಲೆವೆಲ್ 120 ಇದ್ರೆ ಅವಳ ಮಾನಸಿಕ ವಯಸ್ಸು 6 ವರ್ಷಗಳಾಗಿರುತ್ತದೆ. ಬುದ್ಧಿಶಕ್ತಿ ಕಂಡುಹಿಡಿಯುವ ಸೂತ್ರ IQ ಈಕ್ವಲ್ಸ್ ಮಾನಸಿಕ ವಯಸ್ಸು ಡಿವೈಡೆಡ್ ಬೈ ದೈಹಿಕ ವಯಸ್ಸು ಇಂಟು 100. ಮುಂದಿನ ಕ್ವಶನ್ ಹೊಂದಿಸಿ ಬರೆಯಿರಿ ಕ್ವಶನ್ ಆಗಿದೆ. ಎ ಭಾಷಾ ಕಲಿಕೆ ಅಂತ ಇದೆ. ಬಿ ಆನೆಯು ಒಂದೇ ಕಾಲಿನ ಮೇಲೆ ನಿಲ್ಲುವುದು ಅಂತ ಇದೆ. ಸಿ ಚಿತ್ರಕಲೆ ಕಲಿಯುವುದು ಅಂತ ಇದೆ. ಪಕ್ಕದ ಕಾಲಮಲ್ಲಿ ಒಳನೋಟ ಕಲಿಕೆ ಅಂತ ಇದೆ. ಸಾಂಪ್ರದಾಯಿಕ ಅನುಬಂಧ ಅಂತ ಇದೆ. ಪ್ರಯತ್ನ ಮತ್ತೆ ದೋಷ ಅಂತ ಇದೆ. 4th ಒನ್ ಕ್ರಿಯಾಜನ್ಯ ಅನುಬಂಧ ಅಂತ ಇದೆ. ಭಾಷಾ ಕಲಿಕೆಯು ಸಾಂಪ್ರದಾಯಿಕ ಅನುಬಂಧನ ಕಲಿಕೆಯಾಗಿರುತ್ತದೆ. ಆನೆಯು ಒಂದೇ ಕಾಲಿನ ಮೇಲೆ ನಿಲ್ಲುವುದು ಕ್ರಿಯಾಜನ್ಯ ಅನುಬಂಧನ ಕಲಿಕೆಯಾಗಿದೆ. ಚಿತ್ರಕಲೆ ಕಲಿಯುವುದು ಪ್ರಯತ್ನ ಮತ್ತು ದೋಷ ಕಲಿಕೆಯಾಗಿದೆ. ಶಬ್ದಗಳನ್ನು ವಸ್ತುಗಳೊಂದಿಗೆ ಸಂಯೋಜಿಸುವ ಮೂಲಕ ಭಾಷೆಯನ್ನು ಕಲಿಯಲಾಗುತ್ತದೆ. ಬಹುಮಾನಗಳ ಮೂಲಕ ತರಬೇತಿ ನೀಡುವುದು ಕ್ರಿಯಾಜನ್ಯ ಅನುಬಂಧದ ಒಂದು ರೂಪವಾಗಿದೆ. ಚಿತ್ರಕಲೆಯಂತಹ ಕಲಿಕೆಗಳು ನಿರಂತರ ಅಭ್ಯಾಸ ಮತ್ತು ತಪ್ಪು ತಿದ್ದುಪಡಿಗಳನ್ನು ಒಳಗೊಂಡಿರುತ್ತದೆ. ಈ ಸಿದ್ಧಾಂತಗಳು ಪಾವ್ಲವ್, ಸ್ಕಿನ್ನರ್ ಮತ್ತು ಥಾರ್ನ್ಡೈಕ್ ರವರಿಗೆ ಸಂಬಂಧಿಸಿವೆ. ಮುಂದಿನ ಕ್ವಶನ್, ಒಂದು ಮಗು ಮರದ ತುಂಡನ್ನು ಬಸ್ಸಿನಂತೆ ಆಡಲು ಉಪಯೋಗಿಸುತ್ತಿದೆ. ಈ ಮಗುವು ಜ್ಞಾನಾತ್ಮಕ ವಿಕಾಸದ ಯಾವ ಹಂತದಲ್ಲಿದೆ? ಇಲ್ಲಿ ಏನಂತ ಕೇಳ್ತಿದ್ದಾರೆ, ಒಂದು ಮಗು ಮರದ ತುಂಡನ್ನು ಏನಂತ ಅಂದ್ಕೊಂಡು ಆಟಾಡ್ತಿದೆ, ಬಸ್ಸು ಅಂತ ಅಂದ್ಕೊಂಡು ಆಟಾಡ್ತಿದೆ. ಹಾಗಾದರೆ ಆ ಮಗು ಯಾವ ಹಂತದಲ್ಲಿದೆ? ಸಂವೇದನಾ ಗತಿ ಹಂತದಲ್ಲಿದೆಯಾ, ಇಲ್ಲ ಕಾರ್ಯಪೂರ್ವ ಹಂತದಲ್ಲಿದೆಯಾ, ಇಲ್ಲ ಮೂರ್ತ ಕಾರ್ಯ ಹಂತದಲ್ಲಿದೆಯಾ, ಇಲ್ಲ ಔಪಚಾರಿಕ ಹಂತದಲ್ಲಿದೆಯಾ? ಒಂದು ಮಗು ಮರದ ತುಂಡನ್ನು ಬಸ್ಸು ಅಂತ ಅಂದ್ಕೊಂಡು ಆಟಾಡ್ತಿದೆ ಅಂದರೆ ಅದು ಕಾರ್ಯಪೂರ್ವ ಹಂತದಲ್ಲಿದೆ. ಜೀನ್ ಪಿಯಾಜೆ ಜ್ಞಾನಾತ್ಮಕ ವಿಕಾಸದ 4 ಹಂತಗಳನ್ನು ತಿಳಿಸಿದ್ದಾರೆ. ಕಾರ್ಯಪೂರ್ವ ಹಂತದ ಅವಧಿ 2 ರಿಂದ 7 ವರ್ಷಗಳಾಗಿರುತ್ತದೆ. ಇದರ ಮುಖ್ಯ ಲಕ್ಷಣವೆಂದರೆ ಸಾಂಕೇತಿಕ ಚಿಂತನೆಯಾಗಿದೆ. ಮರದ ತುಂಡನ್ನು ಬಸ್ಸು ಅಂತ ಅಂದ್ಕೊಂಡು ಆಟಾಡ್ತಿದ್ರೆ ಆ ಮಗು ಕಾರ್ಯಪೂರ್ವ ಹಂತದಲ್ಲಿ ಇದೆ ಅಂತ ಹೇಳ್ಬೋದಾಗಿದೆ. ಮುಂದಿನ ಕ್ವಶನ್, ಬುದ್ಧಿಶಕ್ತಿ ವಿತರಣೆಯ ಸಾಮಾನ್ಯ ಸಂಭವ್ಯತೆ ರೇಖೆಯಲ್ಲಿ ಪ್ರತಿಭಾನ್ವಿತರನ್ನು ಸೂಚಿಸುವ ಸ್ಥಳ. ಇಲ್ಲಿ ಸಾಮಾನ್ಯ ಸಂಭವ್ಯತೆ ರೇಖೆಯಲ್ಲಿ ಈ ಪ್ರತಿಭಾನ್ವಿತರನ್ನು ಎಲ್ಲಿ ಸೂಚಿಸ್ತಾರೆ ಅಂತ ಕೇಳ್ತಿದ್ದಾರೆ. ರೇಖೆಯ ಉತ್ತುಂಗದಲ್ಲ, ಇಲ್ಲ ರೇಖೆಯ ಎಡಬದಿಯಲ್ಲ, ಇಲ್ಲ ರೇಖೆಯ ಒಂದು ಬದಿಯಲ್ಲ, ಇಲ್ಲ ರೇಖೆಯ ಮಧ್ಯಭಾಗದಲ್ಲ. ಬುದ್ಧಿಶಕ್ತಿ ವಿತರಣೆಯ ಸಾಮಾನ್ಯ ಸಂಭವ್ಯತೆ ರೇಖೆಯಲ್ಲಿ ಅಂದರೆ ಈ NPCಯಲ್ಲಿ ಪ್ರತಿಭಾನ್ವಿತರನ್ನು ಸೂಚಿಸುವ ಸ್ಥಳ ಯಾವುದು? ಒಂದು ಬದಿಯಲ್ಲಾಗಿದೆ. ಸಾಮಾನ್ಯ ಸಂಭವ್ಯತೆ ರೇಖೆಯು ಒಂದು ಗಂಟೆಯ ಆಕಾರದಲ್ಲಿರುತ್ತದೆ, ಅಂದರೆ ಹೀಗೆ ಇರುತ್ತದೆ. ಹೆಚ್ಚಿನ ಜನರು ಅಂದರೆ ಈ ಸರಾಸರಿ ಬುದ್ಧಿಶಕ್ತಿಯನ್ನು ಹೊಂದಿರುವವರು ಮಧ್ಯಭಾಗ ಅಥವಾ ಉತ್ತುಂಗದಲ್ಲಿ ಬರ್ತಾರೆ. ಪ್ರತಿಭಾನ್ವಿತ ಮಕ್ಕಳು ವಕ್ರರೇಖೆಯ ಈ ಬಲತುದಿಯಲ್ಲಿ ಬರುತ್ತಾರೆ. ಅವರು ಒಟ್ಟು ಜನಸಂಖ್ಯೆಯ ಅತಿ ಕಡಿಮೆ ಶೇಕಡಾವಾರು ಭಾಗವನ್ನು ಪ್ರತಿನಿಧಿಸುತ್ತಾರೆ.
NPC ರೇಖೆಯ ಈ ಎಡಭಾಗವು ಬುದ್ಧಿಮಾಂದ್ಯತೆಯನ್ನ ಹೊಂದಿರುವವರನ್ನ ಪ್ರತಿನಿಧಿಸುತ್ತದೆ. ಮುಂದಿನ ಕ್ವಶನ್, ಬುದ್ಧಿಶಕ್ತಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? ಎಲ್ಲ ಬುದ್ಧಿವಂತರು ಸೃಜನಶೀಲರು. ಇಲ್ಲ, ಎಲ್ಲ ಬುದ್ಧಿವಂತ ವಿದ್ಯಾರ್ಥಿಗಳು ಹೊಂದಾಣಿಕೆ ಸಮಸ್ಯೆಯನ್ನ ಎದುರಿಸುತ್ತಾರೆ. ಇಲ್ಲ, ಸಿ ಆಪ್ಷನ್ ನೋಡೋದಾದ್ರೆ ಎಲ್ಲ ಪ್ರತಿಭಾನ್ವಿತರು ಬುದ್ಧಿವಂತರಾಗಿರುತ್ತಾರೆ. ಡಿ ಆಪ್ಷನ್ ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವುದೇ ಬುದ್ಧಿವಂತಿಕೆ. ಯಾವುದಿಲ್ಲಿ ಸರಿಯಾದ ಹೇಳಿಕೆ ಆಗುತ್ತೆ? ಡಿ ಆಪ್ಷನ್ ಆಗುತ್ತೆ. ಹೊಸ ಪರಿಸರಕ್ಕೆ ಹೊಂದಿಕೊಳ್ಳುವುದೇ ಬುದ್ಧಿವಂತಿಕೆ ಅನ್ನೋದು ಸರಿಯಾದ ಆನ್ಸರ್. ಅನೇಕ ಮನೋವಿಜ್ಞಾನಿಗಳು ಬುದ್ಧಿಶಕ್ತಿಯನ್ನ ಹೊಂದಾಣಿಕೆ ಸಾಮರ್ಥ್ಯ ಎಂದು ವ್ಯಾಖ್ಯಾನಿಸುತ್ತಾರೆ. ಹೊಸ ಸನ್ನಿವೇಶಗಳಲ್ಲಿ ಸಮಸ್ಯೆಗಳನ್ನು ಪರಿಹರಿಸಲು ಜ್ಞಾನವನ್ನು ಬಳಸುವುದನ್ನ ಇದು ಒಳಗೊಂಡಿರುತ್ತದೆ. ಬುದ್ಧಿವಂತ ವ್ಯಕ್ತಿಯು ಪರಿಸರಕ್ಕೆ ಅನುಗುಣವಾಗಿ ತನ್ನ ವರ್ತನೆಯನ್ನ ಬದಲಾಯಿಸಿಕೊಳ್ಳಬಲ್ಲನು. ಬುದ್ಧಿಶಕ್ತಿಯು ಆನುವಂಶೀಯತೆ ಮತ್ತು ಪರಿಸರವನ್ನ ಒಳಗೊಂಡಿರುತ್ತದೆ. ಮುಂದಿನ ಕ್ವಶನ್, ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆಯನ್ನ ಅಳೆಯುವ ಪರೀಕ್ಷೆ ಯಾವುದು ಅಂತ ಇದೆ. ಇಲ್ಲಿ ಏನಂತ ಕೇಳ್ತಿದ್ದಾರೆ ಅಂದ್ರೆ, ವೃತ್ತಿಯ ಯಶಸ್ಸನ್ನ ಗಳಿಸುವ ಸಾಧ್ಯತೆಯನ್ನ ಅಳೆಯುವ ಪರೀಕ್ಷೆ ಯಾವುದು ಅಂತ ಕೇಳ್ತಿದ್ದಾರೆ. TAT ಪರೀಕ್ಷೆನ, ಇಲ್ಲ DAT ಪರೀಕ್ಷೆನ, ಇಲ್ಲ CAT ಪರೀಕ್ಷೆನ, ಇಲ್ಲ 16 PF. ಒಂದು ನಿಗದಿತ ವೃತ್ತಿಯಲ್ಲಿ ಯಶಸ್ಸು ಗಳಿಸುವ ಸಾಧ್ಯತೆಯನ್ನ ಅಳೆಯುವ ಪರೀಕ್ಷೆಯನ್ನ DAT ಪರೀಕ್ಷೆ ಎಂದು ಕರೆಯಲಾಗುತ್ತದೆ. DAT ಪರೀಕ್ಷೆ ಅಂದ್ರೆ ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ಆಗಿದೆ. ಅಭಿಕ್ಷಮತೆಯು ಒಂದು ನಿರ್ದಿಷ್ಟ ಕೆಲಸವನ್ನು ಮಾಡುವ ಸಂಭವ್ಯ ಸಾಮರ್ಥ್ಯವಾಗಿದೆ. ಈ DAT, ಈ ಡಿಫರೆನ್ಷಿಯಲ್ ಆಪ್ಟಿಟ್ಯೂಡ್ ಟೆಸ್ಟ್ ವಿವಿಧ ವೃತ್ತಿಗಳಿಗೆ ಸಂಬಂಧಿಸಿದ ಸಾಮರ್ಥ್ಯಗಳನ್ನು ಅಳೆಯುತ್ತದೆ. ಇದನ್ನು ವೃತ್ತಿ ಮಾರ್ಗದರ್ಶನ ಮತ್ತು ಆಯ್ಕೆಯಲ್ಲಿ ವ್ಯಾಪಕವಾಗಿ ಬಳಸಲಾಗುತ್ತದೆ. ಒಬ್ಬ ವ್ಯಕ್ತಿಯು ಭವಿಷ್ಯದ ತರಬೇತಿ ಅಥವಾ ಕೆಲಸದಲ್ಲಿ ಎಷ್ಟು ಚೆನ್ನಾಗಿ ಕಾರ್ಯನಿರ್ವಹಿಸಬಹುದು ಎಂಬುದನ್ನು ಇದು ಊಹಿಸುತ್ತದೆ. ಮುಂದಿನ ಕ್ವಶನ್, ಪ್ರಾತಿನಿಧಿಕ ಪುಷ್ಟೀಕರಣವನ್ನ ನೀಡಿದ್ದು ಯಾವುದು? ಕ್ರಿಯಾಜನ್ಯ ಅನುಬಂಧ ಸಿದ್ಧಾಂತನ, ಇಲ್ಲ ಸಾಂಪ್ರದಾಯಿಕ ಅನುಬಂಧನ ಸಿದ್ಧಾಂತನ, ಇಲ್ಲ ಸಾಮಾಜಿಕ ಕಲಿಕಾ ಸಿದ್ಧಾಂತನ, ಇಲ್ಲ ಬಿಂಬ ಕಲಿಕಾ ಸಿದ್ಧಾಂತನ. ಪ್ರಾತಿನಿಧಿಕ ಪುಷ್ಟೀಕರಣವನ್ನ ನೀಡಿದ್ದು ಸಾಮಾಜಿಕ ಕಲಿಕಾ ಸಿದ್ಧಾಂತವಾಗಿದೆ. ಆಲ್ಬರ್ಟ್ ಬಂಡೂರ ಅವರು ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಪ್ರತಿನಿಧಿಸಿದರು. ಇತರರ ಕ್ರಿಯೆಗಳ ಫಲಿತಾಂಶಗಳನ್ನು ಗಮನಿಸುವ ಮೂಲಕ ಕಲಿಯುವುದನ್ನು ಪ್ರಾತಿನಿಧಿಕ ಪುಷ್ಟೀಕರಣ ಎನ್ನಲಾಗುತ್ತದೆ. ಮತ್ತೊಬ್ಬರಿಗೆ ಬಹುಮಾನ ಸಿಗುವುದನ್ನು ನೋಡಿ ಮಕ್ಕಳು ಅಂತಹ ವರ್ತನೆಗಳನ್ನು ಅನುಕರಿಸುತ್ತಾರೆ. ಕಲಿಯುವವನು ಸ್ವತಃ ಬಹುಮಾನ ಪಡೆಯದೆಯೇ ಇಲ್ಲಿ ಕಲಿಕೆ ನಡೆಯುತ್ತದೆ. ವರ್ತನೆಯನ್ನ ರೂಪಿಸುವಲ್ಲಿ ಆದರ್ಶ ವ್ಯಕ್ತಿಗಳ ಪಾತ್ರವನ್ನು ಇದು ಒತ್ತಿ ಹೇಳುತ್ತದೆ. ಕ್ರಿಯಾಜನ್ಯ ಅನುಬಂಧನ ಸಿದ್ಧಾಂತವನ್ನ ಸ್ಕಿನ್ನರ್ ಅವರು
ಪ್ರತಿಪಾದಿಸಿದರು. ಈ ಸಾಂಪ್ರದಾಯಿಕ ಅನುಬಂಧನ ಸಿದ್ಧಾಂತವನ್ನು ಪಾವ್ಲೋವ್ರವರು ಪ್ರತಿಪಾದಿಸಿದರು. ಈ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಬಂಡೂರಾರವರು ಪ್ರತಿಪಾದಿಸಿದರು. ಈ ಬಿಂಬ ಕಲಿಕಾ ಸಿದ್ಧಾಂತವನ್ನು ಬ್ರೂನರ್ ಅವರು ಪ್ರತಿಪಾದಿಸಿದರು.